హనుమంతరాజు గారు. ఎస్ నమస్తే అయ్యా. గురుజీ. నమస్తే అండి. ಮೊದಲಿಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಈ ನಾವೊಂದು ಸೊನ್ನೆ ಆಗಿರ್ತೀವಿ. ಆ ಸೊನ್ನೆ ಹಿಂದೆ ಒಂದು ಅಂಕಿ ಇದ್ರೇನೆ ಆ ಸೊನ್ನೆಗೆ ಬೆಲೆ ಅನ್ನೋದು ಗುರುವನ್ನ ನೋಡಿ ಹೇಳ್ತಾರೆ ದೊಡ್ಡವರು ನಮ್ ಕಡೆ. ಈ ಒಂದು ನಿರಾಹಾರ ಪದ್ಧತಿನ ನಾನು ಮೊದಲು ಆಲೋಚನೆ ಮಾಡಿದ್ದೆ, ಆದ್ರೆ ನನ್ನ ಕೈಲಿ ಮಾಡಕ್ ಆಗಿರ್ಲಿಲ್ಲ. ಸೊ ಈಗ ನಿಮ್ಮ ಒಂದು ಮಾರ್ಗದರ್ಶನದ ಮೇಲೆ ಈ ಕ್ರಿಯೆನ ಸ್ಟಾರ್ಟ್ ಮಾಡಿದಾಗ ನನಗೆ ಒಂದು ಚಾಲೆಂಜ್ ಇತ್ತು. ಯಾಕೆಂದ್ರೆ ನನ್ನೊಂದು ಆಟೋಮೊಬೈಲ್ ಕಂಪನಿ 3 ಶಿಫ್ಟ್ ಅಲ್ಲಿ ನಾನು ಕೆಲಸ ಮಾಡ್ತೀನಿ. ಮೊದಲನೇ ಶಿಫ್ಟ್ 4 ಗಂಟೆ, ಬೆಳಗ್ಗೆ 4 ಗಂಟೆಗೆ ಸ್ಟಾರ್ಟ್ ಆಗಿ 3:30ಗೆ ಮುಗಿಯುತ್ತೆ. ಎರಡನೇ ಶಿಫ್ಟ್ 2:45ಗೆ ಸ್ಟಾರ್ಟ್ ಆಗಿ ಮತ್ತೆ 11:30 11:30ಗೆ ಮುಗಿಯುತ್ತೆ. ನೈಟ್ ಶಿಫ್ಟ್ 11:45 ಸ್ಟಾರ್ಟ್ ಆಗಿ ಮಾರ್ನಿಂಗ್ 6:30ಗೆ ಮುಗಿಯುತ್ತೆ. ಸೊ ಈ ಟೈಮಲ್ಲಿ ನಾನು ನಿರಾಹಾರ ಪದ್ಧತಿಯನ್ನ ನಾನು ಕ್ರಿಯೆನ ಆಗುತ್ತಾ ಮಾಡಕ್ಕೆ ಅನ್ನೋದೊಂದು ಚಾಲೆಂಜ್ ಇತ್ತು. ಸೊ ನನಗೆ ಇದನ್ನ ಪರಿಚಯ ಮಾಡಿಕೊಟ್ಟಂತವ್ರು ವಾಟ್ಸಪ್ ಗ್ರೂಪ್ ಇಂದ ಮಮತಾ ರಾಘವೇಂದ್ರ ಅಂತ ಹೇಳಿ ಇದನ್ನ ಪರಿಚಯ ಮಾಡಿಕೊಟ್ರು. ಅವ್ರ ಹತ್ರ ನಾನು ಕಾಲ್ ಮಾಡಿ ಮಾತಾಡಿದೆ ಹೇಗೆ ಮಾಡ್ಬೋದಾ ಅಂತ. ಅವರು ಧೈರ್ಯ ಹೇಳಿದ್ರು, ಮಾಡ್ಬೋದು ಸರ್ ಮಾಡಿ ಅಂತ. ಓಕೆ, ನನಗೂ ಕೂಡ ಒಂದು ಪ್ರತ್ಯಾಹಾರ ಅನ್ನೋದ್ರ ಮೇಲೆ ನನಗೆ ಆಸಕ್ತಿ ಇತ್ತು. ಜೊತೆಗೆ ಧ್ಯಾನದಲ್ಲಿ ಮಾಡ್ಬೇಕಾದ್ರೆ ನನಗೆ ಧಾರಣವನ್ನ ಸಾಧನೆ ಮಾಡ್ಬೇಕು ಅನ್ನೋದು ಕೂಡ ನನ್ನ ಮನಸ್ಸಲ್ಲಿ ಆಸೆ ಇತ್ತು. ಹೌದು, ನಾನು ಧಾರಣ ಸಾಧನೆ ಮಾಡೋಕ್ಕೋಸ್ಕರ ಹಿಂದೂ ಚೈತನ್ಯಕ್ಕೆ ನಾನು ಸೇರ್ಲೇಬೇಕು ಅನ್ನೋದು ನನ್ನ ಮೇನ್ ಉದ್ದೇಶ ಆಗಿತ್ತು. ಮೂಲತಃ ನನ್ನ ಪರಿಚಯ ಬಂದು ರಾಮನಗರದವನು. ನಾನು ಹನುಮಂತರಾಜು ಅಂತ ಹೇಳಿ ನನ್ನ ಹೆಸರು. ನಾನು ಟೊಯೋಟಾ ಕಿರ್ಲೋಸ್ಕರ್ ಮೋಟರ್ ಅನ್ನೋ ಪ್ರೈವೇಟ್ ಕಂಪನಿಲಿ, ಆಟೋಮೊಬೈಲ್ ಕಂಪನಿ ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು ನಿರಾಹಾರ ಹಿಂದೂ ಚೈತನ್ಯ ಒಂದು ಸೇರ್ಕೊಂಡ್ಮೇಲೆ ಗುರುವಿನ ಒಂದು ಎನರ್ಜಿನ ನಾನು ಗಮನಿಸಿದೆ, ಅವರ ನಾಲೆಡ್ಜ್ ನ ಗಮನಿಸಿದೆ. ಓಕೆ ಫೈನ್, ಇವರ ಒಂದು ಮಾರ್ಗದರ್ಶನದಲ್ಲಿ ನಾನು ಮಾಡಬಲ್ಲೆ ಅನ್ನೋದೊಂದು ನನಗೆ ಕಾನ್ಫಿಡೆನ್ಸ್ ಮತ್ತು ಮೊದಲು ಮಾಡಿದೆ. ಸೊ ಇದರಿಂದ ನನಗೆ ಫಸ್ಟ್ ಒಂದು 3 kg ವೆಯ್ಟ್ ಕಡಿಮೆ ಆಗಿದೆ. ಬಾಡಿ ಶೇಪಲ್ಲಿ ತುಂಬಾ ಚೇಂಜಸ್ ಆಗಿದೆ. ಮುಖ್ಯವಾಗಿ ಏನಪ್ಪಾ ಅಂದ್ರೆ ಲೈಟ್ ಅನ್ಸುತ್ತೆ ಬಾಡಿ. ಓಕೆ, ಮೊದ್ಲೆಲ್ಲ ನನ್ನ ಬಾಡಿ ನನಗೆ ಭಾರ ಅನಿಸ್ತಿತ್ತು. ಇವಾಗ ಲೈಟ್ ಆಗಿದೆ ಬಾಡಿ, ಒಂಥರ ಹೂ ನಂಗೆ ಬಾಡಿ ಅನ್ಸುತ್ತೆ. ಮೈನ್ ಫಸ್ಟ್ ಬಂದು. ಸೆಕೆಂಡ್ ಬಂದು ಹೆಲ್ತ್, ನನಗೆ ಮಧ್ಯದಲ್ಲಿ ಜ್ಯೂಸ್ ಕುಡಿಯೋದಕ್ಕೆ ಅಥವಾ ಮಜ್ಜಿಗೆ ಕುಡಿತಿದ್ದಕ್ಕೂ ಒಂದು ಹೆಲ್ತ್ ಅಬ್ನಾರ್ಮಲ್ ಆಗಿತ್ತು. ಅವಾಗ ಅಮೃತಧಾರ ಅನ್ನೋದನ್ನ ತರಿಸ್ಕೊಂಡೆ. ಅದು ಒಂದು 2 ಡ್ರಾಪ್ಸ್ ತಗೊಂಡ್ಮೇಲೆ ಯಾವುದೇ ಮೆಡಿಸಿನ್ ಇಲ್ದಂಗೆ ಸ್ಟಾಪ್ ಆಯ್ತು. ಆಕ್ಚುಲಿ ಮಮತಾ ಅವ್ರ ಜೊತೆ ಕಾಲ್ ಮಾಡಿ ಮಾತಾಡಿದೆ. ತುಂಬಾ ಜಾಸ್ತಿ ಆಗಿತ್ತು ಅಂದ್ರೆ ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳಿದ್ರು, ಇಲ್ಲಾಂದ್ರೆ ಅಮೃತಧಾರ ತಗೊಳ್ಳಿ ಅಂತ ಹೇಳಿದ್ರು. ಒಂದು 2 ಡ್ರಾಪ್ಸ್ ಅಮೃತಧಾರ ಡೈಲಿ ತಗೊಂಡ್ಮೇಲೆ ಕಡಿಮೆ ಆಯ್ತು. ಸೊ ಮತ್ತೆ ಸಾಂಪೆಲ್ಲ ಯೂಸ್ ಮಾಡ್ತೀನಿ. ಸೊ ಕ್ವಾಲಿಟಿ ಇಸ್ ಗುಡ್ ಇದೆ. ನೆಕ್ಸ್ಟ್ ಮೇನ್ಲಿ ನಾನು ಬಂದದ್ದು ಧಾರಣ ಸಾಧನೆ ಮಾಡ್ಬೇಕು ಅಂತ ಹೇಳಿ. ಸೊ ಮಾಡ್ತಾ ಮಾಡ್ತಾ ನನಗೆ ಫಸ್ಟ್ ಬಂದಾಗ ಏನೂ ಆಗಿರಲಿಲ್ಲ. 11 ಡೇಸ್ ಇದ್ವಲ್ಲ, ನೆಕ್ಸ್ಟ್ ಲಾಸ್ಟ್ 11 ಡೇಸ್ ಬಂದಾಗ ನಾನು ಮೆಡಿಟೇಷನ್ ಕೂತ್ಕೊಂಡು ಒಂದು 2-3 ಸೆಕೆಂಡ್ಗೆ ನನಗೇನು ಬೇರೆ ಕಾನ್ಸೆನ್ಸೇ ಇರ್ತಿರ್ಲಿಲ್ಲ. ನನ್ನ ಮೇಲೆ ನನಗೆ ಕಾನ್ಸಂಟ್ರೇಷನ್ ಬರ್ತಿತ್ತು. ಬೇರೆ ಪ್ರಪಂಚದ ಅರಿವೇ ಇಲ್ದಂಗೆ ಶೂನ್ಯ ಸ್ಥಿತಿಗೆ ಹೋದ್ನೇನೋ ಅನ್ನೋ ಒಂದು ಫೀಲ್ ಆಗ್ತಿದೆ ಇವಾಗ. ಮುಖ್ಯವಾಗಿ ಮೆಡಿಟೇಷನ್, ನೀವು ಹೇಳ್ತಿದ್ರಿ ಫಿಸಿಕಲಿ ನಮಗೆ ರಾಸಾಯನಿಕ ಕ್ರಿಯೆ ಚೇಂಜಸ್ ಆಗುತ್ತೆ, ನಮ್ಮ ಫುಡ್ ಪ್ರತ್ಯಾಹಾರ ಚೇಂಜ್ ಆಗೋದ್ರಿಂದ ಅಂತ. ಸೊ ಆ ಒಂದು ಅನುಭವ ನಾನು ಅನುಭವಿಸಿದ್ದೀನಿ. ಇದು ತುಂಬಾ ದೊಡ್ಡ ಒಂದು ಅನುಭವ ಅಂತ ನಾನು ಹೇಳಬಲ್ಲೆ, ಈ ಒಂದು ನಿರಾಹಾರ ಪದ್ಧತಿಯಿಂದ ನನಗಾಗಿರುವಂಥದ್ದು. ಥ್ಯಾಂಕ್ ಯು ಗುರುಜಿ. ನಿಮ್ಮ ಒಂದು ಎನರ್ಜಿ ಮತ್ತೆ ನಿಮ್ಮ ನಾಲೆಡ್ಜ್ಗೆ ನಾನು ನಿಜವಾಗ್ಲೂ ವಂದನೆಗಳನ್ನ ಅರ್ಪಿಸ್ತೀನಿ ಗುರುಜಿ. ನೀವು ಎಂಥ ಪ್ರಶ್ನೆ ಯಾರೇ ಏನೇ ಕೇಳಿದ್ರು ನಿಧಾನವಾಗಿ ನಿಮ್ಮ ಒಂದು ಉತ್ತರ ಕೊಡೋದು, ನಮ್ಮನ್ನು ಸಮಾಧಾನ ಪಡಿಸೋದು ಇದೆಯಲ್ಲ, ಅದು ತುಂಬಾ ನನಗೆ ಇಷ್ಟ ಆಯ್ತು. ಗುರುಗಳಿಗೆ ನಾನು ವಂದನೆಯನ್ನ ಹೇಳ್ತೀನಿ. ಹೆಲ್ತ್ ಇಶ್ಯೂಸ್ ಏನಾದ್ರು ಇತ್ತಾ? ಕಡಿಮೆ ಆಯ್ತಾ ಆ ತರದ್ದು? ಹೆಲ್ತ್ ಇಶ್ಯೂಸ್ ಅಂತ ನನ್ಗೇನಿಲ್ಲ. ಶುಗರ್ ಇತ್ತು, ಬಟ್ ನಾನು ಟ್ಯಾಬ್ಲೆಟ್ ಇಲ್ದೇನೆ ಕಂಟ್ರೋಲ್ ಮಾಡ್ತಿದ್ದೆ. ಇದನ್ನ ತಗೊಂಡ್ಮೇಲೆ ಒಂದೇ ತರ ಶುಗರ್ ಇದೆ ಇವಾಗ. ನಮ್ಮ ಟ್ಯಾಬ್ಲೆಟ್ ಏನು ತಗೊಂಡಿಲ್ಲ 24 ಡೇಸು. ನಾರ್ಮಲ್ ಇದೆ ಶುಗರ್. ಏನಂದ್ರೆ ಭಾವನೆಗಳಲ್ಲಿ ಈಗ ಏನು ಅರಿಷಡ್ವರ್ಗಗಳು ಇದೆಯಲ್ಲ, ಕಾಮ ಕ್ರೋಧ ಮದ ಮತ್ಸರ್ಯ ಲೋಭಗಳು ಇದೆಯಲ್ಲ, ಅದರಲ್ಲಿ ನನಗೆ ತುಂಬಾನೇ ಹಿಡಿತ ಸಾಧಿಸಿದ್ದೀನಿ ಅಂತ ಹೇಳಬಲ್ಲೆ. ಇದರಲ್ಲಿ ಈ ಒಂದು 24 ದಿನಗಳಲ್ಲಿ ಆ ಒಂದು ಅರಿಷಡ್ವರ್ಗಗಳನ್ನ ನಾನು ಸ್ವಲ್ಪ ಹಿಡಿತ ಸಾಧಿಸಿದ್ದೀನಿ, ನನ್ನನ್ನು ನಾನು ಹಿಡಿತವಾಗಿ ಇಟ್ಕೊಂಡಿದ್ದೀನಿ ಅನ್ನೋದನ್ನ ನಾನು ಹೇಳಬಲ್ಲೆ. ಮುಖ್ಯವಾಗಿ ನಾನು ತುಂಬಾ ಒಂದು ಖುಷಿಯಿಂದ ಹೇಳ್ಬೋದು ಅಂದ್ರೆ, ನನಗೆ ಮೆಡಿಟೇಷನ್ ಮಾಡಕ್ಕೆ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಧ್ಯಾನಕ್ಕೆ ಕೂತ್ಕೊಂಡು ಕೆಲವೇ ಕ್ಷಣದಲ್ಲಿ ನನ್ನನ್ನು ನಾನು ನೋಡ್ಕೋಬಲ್ಲೆ ಅನ್ನೋ ಒಂದು ನಂಬಿಕೆ ಬಂದಿದೆ ನನಗೆ. ಇಷ್ಟು ದಿನ ನಾನು ಆಲ್ರೆಡಿ ಒಂದು 5-6 ವರ್ಷ ಆಯ್ತು ಮೆಡಿಟೇಷನ್ ಮಾಡಕ್ ಸ್ಟಾರ್ಟ್ ಆಗಿ. ನಾನು ಕೂತ್ಕೊಂಡ್ರು 1 hour ಆದ್ರೂ ತುಂಬಾ ಆಲೋಚನೆಗಳು ಬರ್ತಾನೆ ಇರ್ತಿತ್ತು. ನಾನು ಮೆಡಿಟೇಷನ್ ಮಾಡ್ಬೇಕಾದ್ರೆ ಅನಿಸ್ತಿದ್ದೆ, ನಾನು ಮೆಡಿಟೇಷನ್ ಸಾಧನೆ ಮಾಡಕ್ ಆಗುತ್ತಾ, ಈ ಥಾಟ್ಸ್ನ ಹೇಗೆ ಕಂಟ್ರೋಲ್ ಮಾಡೋದು,
ಆಗ್ತಾನೆ ಇಲ್ವಲ್ಲ, ಬೇರೆ ಥಾಟ್ಸ್ಗಳು ಬರ್ತಾನೆ ಇರ್ತಾವಲ್ಲ. ಎಷ್ಟು ದಿನ, ಇನ್ನ 5 ವರ್ಷ ಆಯ್ತು ನನ್ಗೆ ಧ್ಯಾನದಲ್ಲಿ, ಇನ್ನ ಯಾವಾಗ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಅನ್ನೋದು ನನ್ಗೆ ಒಂದು ಥಾಟ್ಸ್ ಬರ್ತಾನೆ ಇತ್ತು. ಈಗ ಅದು ಪ್ರತ್ಯಾಹಾರ ಯಾವತ್ತಿರಿ ಮಾಡ್ತಿದ್ದು ನಾವು ಆಲ್ರೆಡಿ ನಾನ್ ವೆಜ್ ಎಲ್ಲ ಬಿಟ್ಟಿದ್ದು. ಬಟ್ ಇದು ಒಂದು ನನಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಈ ಪ್ರತ್ಯಾಹಾರ ನಿರಾಹಾರಕ್ಕೆ ಬಂದ್ಮೇಲೆ ನನಗೆ ನನ್ನ ಮೆಡಿಟೇಷನ್ ಪ್ರಗತಿ ತುಂಬಾ ಮುಂದಕ್ಕೆ ಹೋಗಿದೆ ಅಂತಾನೂ ಹೇಳಬಲ್ಲೆ. 5 ವರ್ಷದ ಮಾಡದೇ ಇರೋ ಸಾಧನೆ 24 ದಿನದಲ್ಲಿ ನನಗೆ ಆಯ್ತೇನೋ ಅನ್ನೋ ಒಂದು ಅನುಭವ ನನಗಾಗಿದೆ. ಯಾರಿಗೆಲ್ಲ ಸಜೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ ಅಣ್ಣ ಈ ಕಾರ್ಯಕ್ರಮನ? ನನ್ನ ಜೊತೆ ಯಾರೆಲ್ಲ ಕೆಲಸ ಮಾಡ್ಬೋದು? ಮಾಡೋರೆಲ್ಲ ಗಮನಿಸಿದ್ದಾರೆ. ನಾನು ಹೇಳ್ದೆ, ಗುರು ಹೇಳ್ತಾ ಇರ್ತಾರೆ, ಈಗ ಹೇಳಿದ್ರು, ಈಗ ತಾನೇ ಹೇಳಿದ್ರು, ಯಾರಿಗೂ ಫೋರ್ಸ್ ಮಾಡಬೇಡಿ, ಇನ್ಸ್ಪೈರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾನು ಯಾರಿಗೂ ಹೇಳಲ್ಲ. ನಾನು ಇದೀಗ ಆದೆ ಅಂತ ನಾನು ಹೇಳ್ಕೊಂತೀನಿ. ಅವರು ಇಷ್ಟ ಇದ್ದು ಬಂದ್ರೆ ಸೇರ್ಕೊಬಹುದು. ಆಲ್ರೆಡಿ ನಾನು ಕೆಲಸ ಮಾಡೋ ಜಾಗದಲ್ಲಿ ಮತ್ತೆ ನಾನು ವಾಸಿಸ್ತಾ ಇರೋಂಥ ಸ್ಥಳಗಳಲ್ಲಿ ಗಮನಿಸಿದ್ದಾರೆ. ಅವ್ರಿಗೇನಂದ್ರೆ 24 ದಿನ ಇರ್ಬೋದಾ ಅನ್ನೋದೊಂದು ಭಯ ಇದೆ ಅಷ್ಟೇ ಹೊರ್ತು ಸೇರ್ಕೋಬೇಕು ಅನ್ನೋ ಮನ್ಸಿದೆ. ನಾನು ಇನ್ಸ್ಪೈರ್ ಮಾಡ್ತೀನಿ ಬೇರೆಯವ್ರಿಗೆ. ಥ್ಯಾಂಕ್ ಯು. Thank you so much.